ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸೆಪ್ಟೆಂಬರ್ 13ನೇ ತಾರೀಖಾದ ಇಂದು ಜತೀಂದ್ರನಾಥ್ ದಾಸ್ ರವರ ಪುಣ್ಯ ಸ್ಮರಣಾರ್ಥ ದಿನ. ವೀರ ಕ್ರಾಂತಿಕಾರಿ ಜತೀಂದ್ರನಾಥ್ ದಾಸ್ ರವರು ರಾಷ್ಟ್ರಕ್ಕಾಗಿ ಹುತಾತ್ಮರಾದ ದಿನವಿಂದು. ತನ್ನಿಮಿತ್ಯ ಈ ನುಡಿನಮನ. ಆಂಗ್ಲರು ಭಾರತೀಯ ರಾಜಕೀಯ ಬಂಧಿಗಳಿಗೆ ನೀಡುತ್ತಿದ್ದ ಯಾತನೆಗೆ ಅಂತ್ಯ ತರಲು 61 ದಿನಗಳ ಕಠೋರ ಉಪವಾಸ ಯಜ್ಞವನ್ನ ಮಾಡಿ ತನ್ನನ್ನು ರಾಷ್ಟ್ರಕ್ಕಾಗಿ ಸಮರ್ಪಿಸಿದ ಕ್ರಾಂತಿಕಾರಿ ಜತೀಂದ್ರನಾಥ್ ದಾಸ್. ಜತೀಂದ್ರನಾಥ್ ದಾಸ್ರನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಬಲಗೈ ಎಂದು ಕರೆಯುತ್ತಿದ್ರು. ಸ್ವಾತಂತ್ರ್ಯ ಹೋರಾಟದ ಆ ದಿನಗಳಲ್ಲಿ ಜತೀಂದ್ರನಾಥರು 3 ಸಲ ಕಾರಾಗೃಹವಾಸವನ್ನ ಅನುಭವಿಸಿದ್ರು. ಮೊದಲ ಬಾರಿಯ ಕಾರಾಗೃಹವಾಸದಿಂದ ಬಿಡುಗಡೆಗೊಂಡ ನಂತರ ಅವರ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಇನ್ನೂ ದೇದೀಪ್ಯಮಾನವಾಯಿತು. ಅವರು ದಕ್ಷಿಣ ಕಲ್ಕತ್ತಾ ತರುಣ ಸಮಿತಿಯನ್ನ ಸ್ಥಾಪಿಸಿದ್ರು. ಇದರ ಪರಿಣಾಮವಾಗಿ ಬೆಂಗಾಲ್ ಆರ್ಡಿನನ್ಸ್ ದಂಡ ಸಂಹಿತೆಯ ಅನ್ವಯ ಅವರನ್ನ ಪುನಃ ಕಾರಾಗೃಹಕ್ಕೆ ತಳ್ಳಲಾಯಿತು. ಕಾರಾಗೃಹದಲ್ಲಿ ಬಂಧಿಗಳಿಗೆ ಕೊಡುತ್ತಿದ್ದ ಪೀಡೆಯನ್ನ ವಿರೋಧಿಸಿ ಅವರು 33 ದಿನಗಳ ಕಾಲ ಆಹಾರ ತಿನ್ನುವುದನ್ನ ತ್ಯಜಿಸಿದ್ರು. ತದನಂತರ ಅವರನ್ನ ಬಿಡುಗಡೆಗೊಳಿಸಲಾಯಿತು. ಆದರೆ ಲಾಹೋರ್ ಸಂಚಿನ ಪ್ರಕರಣದಲ್ಲಿ ಅವರನ್ನ ಸಿಲುಕಿಸಿ ಪುನಃ ಬಂಧಿಸಲಾಯಿತು. ಅಲ್ಲಿ ರಾಜಕೀಯ ಬಂಧಿಗಳನ್ನ ನಿಕೃಷ್ಟವಾಗಿ ನೋಡಿಕೊಳ್ಳುತ್ತಿದ್ರು ಎಂಬ ಕಾರಣಕ್ಕೆ ಅದನ್ನು ವಿರೋಧಿಸಿ ದಾಸ್ ಉಪವಾಸವನ್ನ ಪ್ರಾರಂಭಿಸಿದ್ರು. ಅವರಿಗೆ ಬಲಾತ್ಕಾರವಾಗಿ ನೀಡುತ್ತಿದ್ದ ಅನ್ನವನ್ನು ಸೇವಿಸಲು ಅವರು ಸುತಾರಾಂ ಒಪ್ಪುತ್ತಿರಲಿಲ್ಲ. ಅದರಿಂದ 7-8 ಜನ ಅವರ ಮೇಲೆ ಹತ್ತಿ ಕುಳಿತುಕೊಳ್ತಿದ್ರು. ವೈದ್ಯರು ಅವರ ಮೂಗಿನಲ್ಲಿ ನಳಿಕೆಯನ್ನ ಹಾಕಿ ಅದರಿಂದ ಹಾಲು ಕುಡಿಸಲು ಪ್ರಯತ್ನಿಸುತ್ತಿದ್ರು. ಜತೀಂದ್ರನಾಥ್ ಕೆಮ್ಮಿ ಆ ಹಾಲು ಶ್ವಾಸಕೋಶಗಳಲ್ಲಿ ಹೋಗಿ ಅವರು ಅಸ್ವಸ್ಥರಾದ್ರು. ದಿನಗಳು ಕಳೆದಂತೆ ಜತೀಂದ್ರನಾಥರ ಆರೋಗ್ಯ ಕ್ಷೀಣಿಸುತ್ತಿತ್ತು. ಕೈ ಕಾಲು ನಡುಗುತ್ತಿತ್ತು. ಕಣ್ಣು ರೆಪ್ಪೆಗಳು ಒಂದೇ ಸಮನೆ ಬಡಿಯುತ್ತಿದ್ವು. ಆಂಗ್ಲರು ಅವರನ್ನ ಹೊರಗಿನ ಚಿಕಿತ್ಸಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ಅವರನ್ನು ಸುಳ್ಳು ಜಾಮೀನಿನ ಮೇಲೆ ಬಿಡುಗಡೆಗೊಳಿಸುವ ತಂತ್ರವನ್ನ ಮಾಡಿದ್ರು. ಇದನ್ನರಿತ ಜತೀಂದ್ರನಾಥ್ ಅದಕ್ಕೆ ಒಪ್ಪಲಿಲ್ಲ. ಮಾತ್ರವಲ್ಲದೆ ಅವರೊಟ್ಟಿಗಿದ್ದ ಇತರ ಕ್ರಾಂತಿಕಾರಿಗಳು ಅವರನ್ನ ಕರೆದುಕೊಂಡು ಹೋಗೋದಾದ್ರೆ ನಮ್ಮ ಹೆಣಗಳನ್ನ ದಾಟಿ ಹೋಗಬೇಕು ಎಂದು ಆರಕ್ಷಕರಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಈ ಗದ್ದಲದಲ್ಲಿ ಜತೀಂದ್ರನಾಥರು ಮೃತಪಟ್ಟರೆ ಎಂಬ ಭೀತಿಯಿಂದ ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿಂದ ಕಾಲ್ಕಿತ್ತರು. 1921ರ ಈ ದಿನದಂದು ಮಧ್ಯಾಹ್ನ 1 ಗಂಟೆಗೆ 61 ದಿನಗಳ ದೀರ್ಘ ಉಪವಾಸದ ನಂತರ ಜತೀಂದ್ರನಾಥ ದಾಸರು ತಮ್ಮ ದೇಹವನ್ನ ತ್ಯಜಿಸಿದ್ರು. ಇತರರು ಕಷ್ಟಗಳನ್ನ ಪಡಬಾರದು ಹಾಗೂ ರಾಜಕೀಯ ಬಂಧಿಗಳ ಮೇಲಾಗುವ ದೌರ್ಜನ್ಯವನ್ನ ತಡೆಯಲು ಸ್ವತಃ ಅಗ್ನಿ ಪರೀಕ್ಷೆಯನ್ನ ಎದುರಿಸಿದ ಜತೀಂದ್ರರವರು ತಮ್ಮ ಪ್ರಾಣವನ್ನ ತ್ಯಜಿಸಿದ್ರು. ಅವರ ಸ್ಮರಣೆ ಇಂದಿಗೂ ಭಾರತೀಯರಿಗೆ ಅಖಂಡ ಸ್ಫೂರ್ತಿಯನ್ನ ನೀಡುತ್ತಲಿರುವುದು. ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯದ ಹೋಮಕುಂಡದಲ್ಲಿ ಇಂತಹ ಅನೇಕ ನರ ಶ್ರೇಷ್ಠರು ಆಹುತಿಯಾಗಿದ್ದಾರೆ. ಇದನ್ನ ಎಲ್ಲರೂ, ವಿಶೇಷವಾಗಿ ತರುಣರು ನೆನಪಿಟ್ಟುಕೊಂಡು ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಮುಂದಾಗಲು ಪ್ರೇರಣೆ ಪಡೆದಾಗ ಮಾತ್ರ ಜತೀಂದ್ರನಾಥ್ ದಾಸ್ರಂತಹ ಹುತಾತ್ಮರಿಗೆ ನೈಜ ಶ್ರದ್ಧಾಂಜಲಿ ಸಲ್ಲಿಸಿದಂತಾಗುತ್ತದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.